ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬನ್ಸ್ ಮಾಡ್ತಾಯಿದ್ದೀನಿ. ಬನ್ಸು ಮಂಗಳೂರು ಬನ್ಸು ಅಂತೆಲ್ಲ ಹೇಳ್ತಾರಲ್ಲ, ಅದು ಅದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. 2 ಪಚ್ಚಬಾಳೆ ಹಣ್ಣು ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಮತ್ತು 2 ಸ್ಪೂನ್ ಆಗೋಷ್ಟು ಸಕ್ಕರೆ, ಒಂದು ಚಿಟಿಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಮೊಸರು ಒಂದು ಅರ್ಧ ಬೌಲ್ ಆಗೋಷ್ಟು ತೊಗೊಂಡಿದ್ದೇನೆ. ಹಾಕ್ಕೊಂಬಿಟ್ಟು ಫಸ್ಟ್ ಅದನ್ನು ಮಿಕ್ಸ್ ಮಾಡಿಕೊಂಡು, ಆಮೇಲೆ ಇದನ್ನು ಗೋಧಿ ಹಿಟ್ಟಲ್ಲೂ ಮಾಡ್ಬೋದು, ಮೈದಾ ಹಿಟ್ಟಲ್ಲಿ ಮಾಡ್ಬೋದು. ನಾನು ಮೈದಾನು ಗೋಧಿನೂ 2 ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಹೇಳಿದ್ನಲ್ಲ, ಮೊಸರು, ಬಾಳೆಹಣ್ಣು ಅದೆಷ್ಟೂ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಆಮೇಲೆ ಅದ್ರ ಮೇಲ್ಗಡೆ ಹಿಟ್ಟು ಹಾಕಿ ಕಲಿಸ್ಕೊಳ್ಳಿ. ಅಂದರೆ ನಿಮಗೆ ನೀರಲ್ಲಿ ಕಲಸೋ ನೆಸೆಸಿಟಿ ಬರೋದಿಲ್ಲ. ನೀರು ಹಾಕಿ ಬರೀ ಮೊಸರು ಮತ್ತು ಹಣ್ಣು ಹಾಕಿರ್ತೀವಲ್ಲ, ಅದರಲ್ಲೇ ಸಾಕಾಗುತ್ತೆ. ನಾನೊಂದು ಅರ್ಧ ಕೆಜಿ ಹಿಟ್ಟಿಂದು ಮಾಡ್ತಾಯಿದ್ದೀನಿ. 2 ಬಾಳೆಹಣ್ಣು, ಅರ್ಧ ಬೌಲು ಮೊಸರಿಗೆ ಸಾಕಾಯಿತು ನನಗೆ. ನೀರೇನು ಹಾಕ್ಕೊಳ್ಬೇಕಾಗಿರಲಿಲ್ಲ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ಚೆಂದ ಮಾಡಿ ಕಲಿಸ್ಕೊಂಡು ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಂಬಿಟ್ಟು ಇಟ್ಕೊಬೇಕು. ನಾನು ರಾತ್ರಿಯೇ ಕಲಸಿಟ್ಕೊಂಡಿದ್ದೆ, ಬೆಳಗ್ಗೆಗೆ ತಿಂಡಿಗೆ ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು ಮಾಡಿಕೊಂಡೆ. ಆಮೇಲೆ ಇದನ್ನು ಎಣ್ಣೆಲ್ಲಾದ್ರೂ ಒತ್ಕೊಬೋದು. ಎಣ್ಣೆಲಿ ಏನಕ್ಕೆ ಒತ್ಕೊಳೋದು ಅಂತ ಹೇಳಿದ್ರೆ, ಎಣ್ಣೆ ಹಾಕಿ ಒತ್ಕೊಳೋದು, ಎಣ್ಣೆಲಿ ಕಾಸುವಾಗ ಎಣ್ಣೆ ಹಾಳಾಗೋದಿಲ್ಲ, ಕಪ್ಪಾಗೋದಿಲ್ಲ. ಹಿಟ್ಟು ಹಾಕಿ ಕಲಿಸ್ಕೊಂಡ್ರೆ ಏನಾಗಿಬಿಡುತ್ತೆ ಅಂದರೆ, ಎಣ್ಣೆ ಫುಲ್ಲು ಕಪ್ಪಾಗುತ್ತೆ. ಹಿಟ್ಟೆಲ್ಲ ಉಳ್ಕೊಂಡಿರುತ್ತಲ್ಲ, ಅದೆಲ್ಲ ಎಣ್ಣೆಲೆ ಉಳ್ಕೊಂಡ್ಬಿಟ್ಟು ಎಣ್ಣೆ ಕಪ್ಪಾಗಿ ಚೆನ್ನಾಗಿರೋದಿಲ್ಲ. ಏನಕ್ಕಾದ್ರೆ ಮತ್ತು ನೆಕ್ಸ್ಟ್ ಯೂಸ್ ಮಾಡೋದಾದ್ರೂ ಎಣ್ಣೆ ಕಪ್ಪಾಗಿಬಿಡುತ್ತೆ. ಹಾಗಾಗಿ ನಾನು ಎಣ್ಣೆ ಹಚ್ಬಿಟ್ಟೆ ಅದನ್ನು ಉಜ್ಕೊಂಡ್ಬಿಟ್ಟು ಕೈಯಲ್ಲೇ ಹಿಂಗೆ ತಟ್ಕೊಂಡ್ರೆ ಸಾಕು. ಸ್ಮೂತ್ ಇರುತ್ತೆ, ಹಿಟ್ಟೇನು ಲಟ್ಟಣಿಗೆ ಲಟ್ಟಿಸ್ಬೇಕಂತ ಇರೋದಿಲ್ಲ. ಹಿಟ್ಟು ಹಾಕಿ ಉಜ್ಕೊಳೋದಾದ್ರೆ ಮಾತ್ರ ಅದನ್ನು ಲಟ್ಟಿಸ್ಕೊಬೋದು. ಹಾಗೆ ಚೆನ್ನಾಗಿ ಅದನ್ನು ಪ್ರೆಸ್ ಮಾಡಿ ಅದ್ರ ಮೇಲ್ಗಡೆ ಎಣ್ಣೆ ಹೀಗೆ ಹಾಕಿ ಮೇಲೆ ಹಾಕಬೇಕು. ಸೌಂಟಲ್ಲಿ ತೆಗ್ದು ಹಿಂಗೆ ಹಾಕಿದಾಗ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ. ಸೋಡಾ ಪುಡಿ ಹಾಕ್ಕೊಳ್ಬೋದು. ನಾನು ಸೋಡಾ ಪುಡಿ ಹಾಕ್ಕೊಂಡಿಲ್ಲ, ಸುಮ್ಮನೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿಬಿಟ್ಟು, ಎಣ್ಣೆ ಬೇರೆ ಅಲ್ಲ. ಹಾಗಾಗಿ ಬೇಕಾದರೆ ಒಂದು ಚಿಟಿಕೆ ಆಗೋಷ್ಟು ಸೋಡಾ ಪುಡಿ ಹಾಕ್ಕೊಳ್ಳಿ, ಇದು ಚೆನ್ನಾಗಿ ಬರುತ್ತೆ. ಇನ್ನೂ ಹಾಗೆ ಎಲ್ಲವನ್ನೂ ಅದೇ ಥರನೇ ಕಾಯಿಸ್ಕೊಳ್ಳೋದು. ಚೆನ್ನಾಗಾಗಿತ್ತು. ಬೆಳಗ್ಗೆ ತಿಂಡಿಗೆ ಚಟ್ನಿ ಜೊತೆ ಆಲೂಗಡ್ಡೆ ಇದು ಮಾಡ್ತಾರಲ್ಲ ಗೊಜ್ಜು, ಅದ್ರ ಜೊತೆಗೆಲ್ಲ ಚೆನ್ನಾಗಾಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಮತ್ತು ನಾನು ಮಧ್ಯಾಹ್ನಕ್ಕೆ ಆಲೂ ಚಂಗೇಜಿ ಅಂತ ಹೇಳಿಬಿಟ್ಟು ಒಂದು ಮಾಡಿದ್ದೆ. ಈ ಸಣ್ಣ ಸಣ್ಣ ಪೊಟ್ಯಾಟೊ ಬರ್ತಾವಲ್ಲ, ಬೇಬಿ ಪೊಟ್ಯಾಟೊ ಅಂತ, ಅದನ್ನು ಸಣ್ಣ ಈರುಳ್ಳಿ ಹೆಚ್ಕೊಂಡು ಅದನ್ನು ಚೆನ್ನಾಗಿ ಕಪ್ಪಾಗೋ ಥರ ಈ ಥರ ಫ್ರೈ ಮಾಡ್ಕೊಬೇಕು. ಮತ್ತು 1-2 ಟೊಮೆಟೊ ತೊಗೊಂಡು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇದು ಈರುಳ್ಳಿ ಚೆನ್ನಾಗಿ ಹಿಂಗೆ ಫ್ರೈ ಆದಮೇಲೆ ಕ್ಯಾಶು ಬರುತ್ತಲ್ಲ, ನಾನು ಬೇಬಿ ಕ್ಯಾಶು ಹಾಕ್ಕೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಎಣ್ಣೆಲಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ನೀವು ದೊಡ್ಡದು ಕ್ಯಾಶು ಬರುತ್ತಲ್ಲ, ಅದೇ ಇದ್ರೂ ಆಗುತ್ತೆ. ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಆಮೇಲೆ ಕ್ಯಾಶುನು ಮತ್ತು ಇದು ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಮತ್ತು ಒಂದು ಸ್ವಲ್ಪ ಮೊಸರು, 1-2 ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಬೇಕು. ನುಣ್ಣಗಾಗಂಗೆ ಮಿಕ್ಸಿ ಮಾಡ್ಕೊಬೇಕು. ನಾವು ಮತ್ತು ಅದನ್ನು ಮಿಕ್ಸಿ ಆದಮೇಲೆ ಇದೇ ಎಣ್ಣೆಗೆ ನಾನು ಗ್ರೇವಿ ಮಾಡೋದು ಹೇಗೆ ಅಂತ ಅಂದರೆ, ಇದು ಆಫ್ ಮಾಡ್ಕೊಂಡಿರ್ತೀವಲ್ಲ, ಫಸ್ಟಿಗ್ಲೇ ಟೊಮೆಟೊ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ ಮತ್ತು ಗರಂ ಮಸಾಲ ಪುಡಿ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಅದು ಎಣ್ಣೆ, ಟೊಮೆಟೊ ಅಲ್ವಾ, ಅದು ಎಣ್ಣೆ ಬಿಡೋ ಥರ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನಾನಿದು ಒಂದು ಸ್ವಲ್ಪ ಒಂದು 6 ಜನಕ್ಕಾಗಷ್ಟು ಮಾಡ್ತಾ ಇರೋದ್ರಿಂದ ನಾನೊಂದು 2 ಸ್ಪೂನು ಖಾರದ ಪುಡಿ, ಒಂದು 3 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಂಡಿದ್ದೆ. ಇದು ಪೇಸ್ಟ್ ಯಾವುದು ಅಂದರೆ, ಅದೇ ಈರುಳ್ಳಿ ಮತ್ತು ಕ್ಯಾಶು ಮತ್ತು ಮೊಸರು ಅಂತ ಹೇಳಿದ್ನಲ್ಲ, ಅದು ಪೇಸ್ಟ್ ಮಾಡಿದ್ನಲ್ಲ, ಅದನ್ನು ಇದು ಟೊಮೆಟೊ ಎಲ್ಲ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊತಿದೆ ಅನ್ನೋಷ್ಟೊತ್ತಿಗೆ ಈ ಪೇಸ್ಟ್ ಹಾಕಿಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಮಸಾಲ ಫುಲ್ ಹೊಂದ್ಕೊಂಡಂಗೆ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಟ್ಟು, ಫುಲ್ಲು ಮಸಾಲ ಹೊಂದ್ಕೊಂಡಾದಮೇಲೆ ಅದಕ್ಕೆ ಉಪ್ಪು ಬೇಕಾದರೆ ನೋಡಿಕೊಂಡು ಉಪ್ಪೆಲ್ಲ ಹಾಕ್ಕೊಳ್ಬೇಕು. ಮತ್ತು ನಾನು ಮಿಕ್ಸಿ ತೊಳೆದಿದ್ದು ನೀರಿತ್ತಲ್ಲ, ಜಾರು ಮಸಾಲ ಇದ್ದಿದ್ದು, ಅದನ್ನೇ ಒಂದು ಸ್ವಲ್ಪ ಹಾಕ್ಕೊಂಡೆ. ಅದು ಸ್ವಲ್ಪ ನೀರು ಹಾಕ್ಕೊಂಡು ಅದು ಕುದಿ ಬರಬೇಕು. ಕುದಿ ಬಂದಮೇಲೆ ನಾವು ಬೇಬಿ ಪೊಟ್ಯಾಟೊ ಇರುತ್ತಲ್ಲ, ಅದನ್ನು ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿರಬೇಕು. ಅದನ್ನು ಹಾಕಿಬಿಟ್ಟು ತಿರುಗಿಸ್ಕೊಳ್ಬೇಕು.
ಇಷ್ಟೇ, ಇದು ಈಸಿ, ಮುಗೀತು. ಇಷ್ಟು ಮಾಡಿ ಅದನ್ನೊಂದು ಸ್ವಲ್ಪ ಕುದಿ ಬರೋಕ್ಕೆ ಬಿಟ್ಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೆಶ್ ಕ್ರೀಮ್ ಬರುತ್ತಲ್ಲ, ಫ್ರೆಶ್ ಕ್ರೀಮ್ ಹಾಕ್ಕೊಂಡ್ಬಿಟ್ರೆ ಆಲೂ ಚಂಗೇಜಿ ರೆಡಿ ಆಗುತ್ತೆ. ಭಾಳ ಟೇಸ್ಟಿಯಾಗಿ ಭಾಳ ಚೆನ್ನಾಗಿರುತ್ತೆ. ಚಪಾತಿ ಜೊತೆ, ಪರೋಟದ ಜೊತೆ, ವೆಜಿಟೇರಿಯನ್ಗೆ ಇದು ಭಾಳ ಚೆನ್ನಾಗಾಗತ್ತೆ. ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಸ್ವಲ್ಪ ಕುದಿಸ್ಕೊಂಡೆ, ಒಂದು ಸ್ವಲ್ಪ ಕುದಿ ಬರಲಿ ಅಂತ ಹೇಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳೋದು, ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸ್ಕೊಂಡ್ಬಿಟ್ಟು ಕ್ರೀಮ್, ಫ್ರೆಶ್ ಕ್ರೀಮ್ ಬರುತ್ತಲ್ಲ ಅದನ್ನು ಹಾಕ್ಕೊಳೋದು. ಫ್ರೆಶ್ ಕ್ರೀಮು ಆಪ್ಷನಲ್, ಬೇಕಾದರೆ ಹಾಕ್ಕೊಬೋದು. ಹಾಲು ಕೆನೆ ಇದ್ದರೆ ಹಾಲು ಕೆನೆನೂ ಹಾಕ್ಕೊಳ್ಬೋದು, ಸ್ವಲ್ಪ ವಿಸ್ಕ್ ಮಾಡ್ಕೊಂಡ್ಬಿಟ್ಟು. ಫ್ರೆಶ್ ಕ್ರೀಮ್ ಇಲ್ಲ ಅಂತಂದರೆ ಅದೂ ಏನು ತೊಂದರೆ ಇಲ್ಲ, ಅದು ಕ್ಯಾಶ್ಯೂ ಎಲ್ಲ ಇರುತ್ತಲ್ಲ, ಚೆನ್ನಾಗಿರುತ್ತೆ. ಚೂರು ಬೇಕಾದ್ರೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೇಕಾದ್ರೆ ಶುಗರ್ ಹಾಕ್ಕೊಬೋದು. ನಾನು ಹಾಕ್ಕೊಂಡಿಲ್ಲ, ಬೇಡ ಅಂತ ಹೇಳಿಬಿಟ್ಟು. ಖಾರನೇ ಇಷ್ಟಪಡ್ತಾರೆ ನಮ್ಮ ಮನೇಲಿ, ಹಾಗಾಗಿ ಅಂತ ಜಾಸ್ತಿ ಖಾರನೂ ಏನಾಗಿರಲಿಲ್ಲ. ಹಾಗಾಗಿ ನೀವು ಬೇಕಾದ್ರೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಶುಗರ್ ಹಾಕ್ಕೊಂಡ್ರೆ ಚೆನ್ನಾಗಾಗತ್ತೆ. ಇದಕ್ಕೆ ನಾನು ಅಕ್ಕಿ ರೊಟ್ಟಿ ಬರುತ್ತಲ್ಲ ಅದು ಮಾಡ್ಕೊಂಡಿದ್ದೆ. ಇದು ನೀರಿಟ್ಕೊಂಡು ಕುದಿ ಬಂದಮೇಲೆ ನೀರು, ಅದಕ್ಕೆ ನೈಸ್ ಹಿಟ್ಟಿರುತ್ತಲ್ಲ ಅಕ್ಕಿ ಹಿಟ್ಟು, ಅದನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಹಾಕಿ ತಿರುಗಿಸ್ಕೊಂಡು ಈ ಥರ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಬೇಕು. ಅದನ್ನು ಉಂಡೆ ಉಂಡೆ ಮಾಡಿಟ್ಕೊಳೋದು. ಆ ನೀರು ಕುದಿಯೋಷ್ಟೊತ್ತಿಗೆ ಅದಕ್ಕೆ ಉಪ್ಪು ಹಾಕ್ಕೊಂಡಿರಬೇಕು. ಆಮೇಲೆ ಕುದಿ ಬಂದಮೇಲೆ ಅದಕ್ಕೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ತಟ್ಟೆಲಿ ಆರಕ್ಕೆ ಹಾಕ್ಕೊಂಡ್ರೆ, ಆರಿದ್ಮೇಲೆ ಈ ಥರ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಬೋದು. ಎಷ್ಟು ಉಂಡೆ ಬೇಕಾಗುತ್ತೆ ಅಷ್ಟು ಉಂಡೆ ಹಿಂಗೆ ಮಾಡಿ ಇಟ್ಕೊಂಡ್ಬಿಟ್ಟು ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಅದು ಉಂಡೆನ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಈ ಥರ ಲಟ್ಟಿಸೋದು. ಈ ಥರ ಉಂಡೆನ ಇಟ್ಕೊಂಡ್ಬಿಟ್ಟು ಚಪಾತಿ ಹೆಂಗೆ ಮಾಡ್ತೀರ ಹಾಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಹಿಂಗೆ ಉಜ್ಕೊಂಡ್ಬಿಟ್ಟು ತೆಗೆದಿಟ್ಕೊಳೋದು. ಹಿಂದೆಕ್ಕೂ ಮುಂದೆಕ್ಕೂ ಎರಡೂ ಕಡೆ ಸೈಡಿಗೂ ಹಚ್ಕೊಂಡ್ಬಿಟ್ಟು ಈ ಥರ ಉಜ್ಕೊಂಡ್ರೆ ಲಟ್ಟಿಸ್ಕೊಳೋದು. ಭಾಳ ತೆಳ್ಳಗೂ ಬೇಡ, ಭಾಳ ದಪ್ಪನೂ ಬೇಡ, ಮೀಡಿಯಮಾಗಿ ಹಿಟ್ಟು ಎರಡೂ ಕಡೆ ಸೈಡ್ ಹಚ್ಕೊಂಡ್ಬಿಟ್ಟು ಈ ಥರ ತಿರುಗಿಸಿ ಚಪಾತಿ ಹೆಂಗೆ ಉಜ್ತೀರ ಅದೇ ಥರನೇ ಲಟ್ಟಿಸ್ಕೊಳೋದು. ಮತ್ತು ಕಾವಲಿ ಬಿಸಿಗಿಟ್ಕೊಂಡು ಫಸ್ಟಿಗೆ ಎಣ್ಣೆ ಹಚ್ಕೊಬೇಕು ಕಾವಲಿಗೆ, ಇಲ್ಲಾಂದರೆ ಅದು ಸುಟ್ಟೋಗುತ್ತೆ ರೊಟ್ಟಿ, ಅದು ಲಟ್ಟಿಸ್ಕೊಂಡಿರೋದಲ್ಲ, ಹಾಗಾಗಿ ಇನ್ನು ಎಣ್ಣೆ ಹಚ್ಚೋಕ್ಕಿಲ್ಲ. ಇನ್ನೂ ಇದನ್ನು ಹಾಕಿಬಿಟ್ಟು ರೊಟ್ಟಿ ಹಾಕಿಬಿಟ್ಟು ಅದ್ರ ಮೇಲುಗಡೆ ಹಿಟ್ಟಿರುತ್ತೆ ಅಲ್ಲ, ಅದನ್ನು ಒಂದು ಸ್ವಲ್ಪ ಬಿಳಿ ಬಿಳಿ ಆಗುತ್ತೆ ಅಂತ ನೀರು ಹಚ್ಕೊಬೇಕು. ಒಂದು ಬಟ್ಟೆಲಿ, ಕಾಟನ್ ಬಟ್ಟೆಲಿ ನೀರು ಹಚ್ಕೊಂಡ್ಬಿಟ್ಟು ಎರಡೂ ಸೈಡು ಚೆನ್ನಾಗಿ ಹಿಂಗೆ ಚಪಾತಿ ಹೆಂಗೆ ಕಾಸ್ತೀವಿ ಹಾಗೆ, ಆದರೆ ಎಣ್ಣೆ ಹಚ್ಚೋಕ್ಕಿಲ್ಲ, ಅದು ಹಾಗೆ ಕಾಯುತ್ತೆ ಚೆನ್ನಾಗಿ. ದೊಡ್ಡ ಉರಿಯೇ ಇಟ್ಕೊಂಡು ಚೆನ್ನಾಗಿ ಕಾಸ್ಕೊಳೋದು. ಚೆನ್ನಾಗಿ ಒಳ್ಳೆ ಪೂರಿ ಥರ ಉಬ್ಬಿ ಬರುತ್ತೆ, 2 ಲೇಯರಾಗಿ ನೀರು ಹಚ್ಕೊತೀವಲ್ಲ, ಹಾಗಾಗಿ ಚೆನ್ನಾಗಿ ಬರುತ್ತೆ, ಉಬ್ಬಿ ಬರುತ್ತೆ. ಎರಡು ಸೈಡೂ ತಿರುಗಿಸಿ ಚೆನ್ನಾಗಿ ಕಾಯಿಸಬೇಕು. ನೀರು ಈ ಥರ ಹಚ್ಚೋದು, ಒಂದು ಕಡೆ ಸೈಡ್ ಹಚ್ಚಿದ್ರೆ ಸಾಕು. ಇದು ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಈ ಥರ ಭಾಳ ಚೆನ್ನಾಗಾಗುತ್ತೆ ಕಾಂಬಿನೇಷನ್ನು. ಮತ್ತು ಏನು ಗೊತ್ತಾ, ಉಜ್ಜಿಬಿಟ್ಟು ಹಾಕೋಷ್ಟೊತ್ತಿಗೆ ಒಂದು ಸೈಡು ಹಿಟ್ಟಿನ ಸೈಡು, ಒಂದು ಸೈಡು ಹಿಟ್ಟಿಲ್ದಿದ್ದ ಸೈಡ್ ಇರುತ್ತೆ. ಹಾಗಾಗಿ ಏನು ಮಾಡಬೇಕು, ಅಡ್ಜಸ್ಟ್ ಮಾಡ್ಕೊಂಡು ಹಿಟ್ಟಿರೋ ಕಡೆ ಬೇರೆ ಸೈಡ್ ಮಾಡಿ ಆ ಥರ ಮಾಡಿ ಹಾಕ್ಕೋಬೇಕು. ನೋಡಿ 2 ಲೇಯರ್ ಬಂದಿದೆ. ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ಭಾಳ ಚೆನ್ನಾಗಾಗುತ್ತೆ. ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ, ಟ್ರೈ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ವಿಡಿಯೋಕ್ಕೆ. ಭಾಳ ಟೇಸ್ಟಿಯಾಗುತ್ತೆ, ಚಪಾತಿಗೆ, ಪೂರಿಗೆ, ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ಇದು ಆಲೂ ಚಂಗೇಜಿ ಅಂತ. ಜಾಸ್ತಿ ಐಟಮ್ ಎಲ್ಲ ಏನೂ ಬೇಡ, ಸಿಂಪಲಾಗಿ ಒಂದು 20 ನಿಮಿಷದಲ್ಲಿ, ಒಂದು 10-20 ನಿಮಿಷದಲ್ಲಿ ಮಾಡ್ಕೊಬೋದು. ಒಂದು ಕಡೆ ಸೈಡ್ ಆಲೂಗಡ್ಡೆ ಬೇಯಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ಸೈಡ್ ಮಸಾಲ ತಗೊಂಡ್ರೆ ಈಸಿಯಾಗಿ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.